ನಿಯಮ ಉಲ್ಲಂಘನೆಯೇ ನಿತ್ಯ ಕರ್ಮ. ಕಣ್ಣು ಮುಚ್ಚಿದ ಸಾರಿಗೆ ಇಲಾಖೆ. ಕಪ್ಪು ಹೊಗೆ, ಅತಿ ವೇಗ, ನಿರ್ಲಕ್ಷ್ಯ ಚಾಲನೆ. ಯಾರಿಗೆ ಬೇಕು ಈ ಅಪಾಯದ ಪ್ರಯಾಣ? ಸಾರಿಗೆ ಇಲಾಖೆ ನಿದ್ರೆಯಲ್ಲಿ ರಸ್ತೆಯಲ್ಲಿ ಅಪಾಯದ ಸಂಚಾರ. ಸಾರ್ವಜನಿಕರ ಸುರಕ್ಷಿತ ಸಂಚಾರಕ್ಕಾಗಿ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಹಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸಿದ್ದರೂ ಕೆಲವು ಖಾಸಗಿ ಬಸ್ಗಳ ಮಾಲೀಕರು ಹಾಗೂ ಸಿಬ್ಬಂದಿಗಳು ಅವುಗಳನ್ನು ಗಾಳಿಗೆ ತೂರಿ ಪ್ರಯಾಣಿಕರ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿರುವ ಆರೋಪಗಳು ಕೇಳಿಬರುತ್ತಿವೆ. ಸಾರಿಗೆ ನಿಯಮಗಳ ಪ್ರಕಾರ ಬಸ್ಗಳು ನಿಗದಿತ ವೇಗ ಮಿತಿಯೊಳಗೆ ಸಂಚರಿಸಬೇಕು. ಆದರೆ ಹಲವೆಡೆ ಅತಿ ವೇಗದ ಚಾಲನೆ, ನಿರ್ಲಕ್ಷ್ಯದಿಂದ ವಾಹನ ಚಲಾಯಿಸುವುದು ಮತ್ತು ಪ್ರಯಾಣಿಕರ ಸುರಕ್ಷತೆಯನ್ನ ಕಡೆಗಣಿಸುವ ಘಟನೆಗಳು ನಿರಂತರವಾಗಿ ಕಂಡುಬರುತ್ತಿವೆ. ಇದರಿಂದ ಅಪಘಾತಗಳ ಅಪಾಯ ಹೆಚ್ಚಾಗಿದ್ದು ಪ್ರಯಾಣಿಕರಲ್ಲಿ ಆತಂಕ ಮನೆ ಮಾಡಿದೆ. ಬಸ್ ಚಾಲಕರು ಹೆವಿ ವೆಹಿಕಲ್ ಚಾಲನಾ ಪರವಾನಗಿ, ವಾಹನದ ನೋಂದಣಿ ಪ್ರಮಾಣ ಪತ್ರ, ವಿಮೆ ಹಾಗೂ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರಗಳನ್ನು ಹೊಂದಿರಬೇಕು. ಆದರೆ ಅನೇಕ ವಾಹನಗಳಲ್ಲಿ ಈ ದಾಖಲೆಗಳ ಪರಿಶೀಲನೆ ನಡೆಯುತ್ತಿಲ್ಲ ಎಂಬ ಆರೋಪವು ಕೇಳಿಬರುತ್ತಿವೆ. ಚಾಲನೆಯ ವೇಳೆ ಮೊಬೈಲ್ ಫೋನ್ ಬಳಕೆ ಸಂಪೂರ್ಣ ನಿಷೇಧವಾಗಿದ್ದರೂ ಕೆಲ ಚಾಲಕರು ಮೊಬೈಲ್ನಲ್ಲಿ ಮಾತನಾಡುತ್ತಾ ವಾಹನ ಚಲಾಯಿಸುತ್ತಿರುವ ದೃಶ್ಯಗಳು ಸಾರ್ವಜನಿಕರ ಕಣ್ಣಿಗೆ ಬೀಳುತ್ತಿದೆ. ಇದು ಪ್ರಯಾಣಿಕರ ಸುರಕ್ಷತೆಗೆ ಗಂಭೀರವಾದ ಬೆದರಿಕೆಯಾಗಿದೆ. ಇನ್ನೊಂದೆಡೆ ಬಸ್ ಚಲಾಯಿಸುತ್ತಿರುವಾಗ ಪ್ರಯಾಣಿಕರನ್ನ ಹತ್ತಿಸುವುದು ಹಾಗೂ ಇಳಿಸುವುದು, ಬಾಗಿಲು ತೆರೆದೇ ಸಂಚರಿಸುವುದು ಮತ್ತು ನಿಗದಿತ ನಿಲ್ದಾಣಗಳಲ್ಲಿ ಬಿಟ್ಟು ಬೇರೆಡೆ ವಾಹನ ನಿಲ್ಲಿಸುವುದು ಸಾಮಾನ್ಯವಾಗಿದೆ. ಹಳೆಯ ಬಸ್ಗಳ ಬಳಕೆಯು ಮತ್ತೊಂದು ದೊಡ್ಡ ಸಮಸ್ಯೆಯಾಗಿದೆ. ಸಾರಿಗೆ ನಿಯಮಗಳ ಪ್ರಕಾರ ನಿಗದಿತ ಅವಧಿ ಅಥವಾ ನಿಗದಿತ ದೂರ ಕ್ರಮಿಸಿದ ಬಳಿಕ ಬಸ್ಗಳನ್ನ ಸೇವೆಯಿಂದ ಹಿಂಪಡೆಯಬೇಕಾಗುತ್ತದೆ. ಆದರೂ ಕೆಲವು ಹಳೆಯ ವಾಹನಗಳು ಇನ್ನೂ ರಸ್ತೆಗಿಳಿಯುತ್ತಿರುವ ಬಗ್ಗೆ ಸಾರ್ವಜನಿಕರು ಪ್ರಶ್ನೆ ಎತ್ತಿದ್ದಾರೆ. ಅದರ ಜೊತೆಗೆ ಅನೇಕ ಬಸ್ಗಳಿಂದ ಹೊರಬರುತ್ತಿರುವ ಕಪ್ಪು ಹೊಗೆ ಪರಿಸರ ಮಾಲಿನ್ಯವನ್ನ ಹೆಚ್ಚಿಸುತ್ತಿದೆ. ಇಂತಹ ವಾಹನಗಳಿಂದ ಹೊರಹೊಮ್ಮುವ ಹೊಗೆಯಿಂದ ಸಾರ್ವಜನಿಕರಿಗೆ ಉಸಿರಾಟದ ತೊಂದರೆ, ಕಣ್ಣಿನ ಉರಿ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿವೆ. ಸರಿಯಾದ ನಿರ್ವಹಣೆಯ ಕೊರತೆ, ಹಳೆಯ ಎಂಜಿನ್ಗಳು ಹಾಗೂ ನಿಯಮಿತ ತಪಾಸಣೆಯ ಅಭಾವವೇ ಇದಕ್ಕೆ ಕಾರಣ ಎನ್ನಲಾಗಿದೆ. ಸಾರ್ವಜನಿಕರ ಸುರಕ್ಷತೆ ಮತ್ತು ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಸಾರಿಗೆ ಇಲಾಖೆ ತಕ್ಷಣ ಎಚ್ಚೆತ್ತುಕೊಂಡು ನಿಯಮ ಉಲ್ಲಂಘಿಸುವ ಬಸ್ಗಳ ವಿರುದ್ಧ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ. ಇಲ್ಲವಾದರೆ ಮತ್ತಷ್ಟು ದುರಂತಗಳಿಗೆ ದಾರಿ ಮಾಡಿಕೊಡುವ ಸಾಧ್ಯತೆ ಇದೆ ಎಂಬ ಆತಂಕವೂ ವ್ಯಕ್ತವಾಗಿದೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.